ನಮಸ್ಕಾರ ಮಕ್ಕಳೇ, ಇದು ಗಣಿತ 9ನೇ ತರಗತಿ ಭಾಗ 2 ಅಧ್ಯಾಯ 7 ತ್ರಿಭುಜಗಳು. ಈ ಪಾಠದಲ್ಲಿ ಇದನ್ನು ನಾವು ಅಭ್ಯಾಸ 7.1ರಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಮಾಡೋಣ. ಈ ಎಲ್ಲ ಲೆಕ್ಕಗಳು ತ್ರಿಭುಜಗಳ ಸರ್ವ ಸಮತೆ ಮೇಲೆ ನಿಂತಿದ್ದಾವೆ. ಆ ಪಾಠದ ಮೊದಲನೇ ಪೇಜ್ನಲ್ಲೇ ತ್ರಿಭುಜಗಳ ಸರ್ವಸಮತೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಇದ್ದಾವೆ. ಇಲ್ಲಿ ತ್ರಿಭುಜಗಳು ಸರ್ವಸಮ ಆಗಬೇಕಂದ್ರೆ ಅದಕ್ಕೆ ಕೆಲವು ನಿಬಂಧನೆಗಳಿದಾವೆ. ಒಂದನೇ ನಿಬಂಧನೆ ಏನಪ್ಪ ಅಂದರೆ ಬಾಹು ಕೋನ ಬಾಹು, ಬಾ ಕೋ ಬಾ ಅಂದರೆ ಎರಡು ಬಾಹು ಒಂದು ಕೋನ ಸಮ ಇರಬೇಕು. ಎರಡನೇ ನಿಬಂಧನೆ ಕೋ ಬಾ ಕೋ ಅಂದರೆ ಎರಡು ಕೋನ ಒಂದು ಬಾಹು ಸಮ ಇರಬೇಕು. ಈ ರೀತಿ ಇನ್ನೂ ಎರಡು ನಿಬಂಧನೆಗಳಿದ್ದಾವೆ. ಇವೆರಡೇ ನಿಬಂಧನೆಗಳ ಮೇಲೆ ಈ ಒಂದು ಲೆಕ್ಕಗಳು ಇದ್ದಾವೆ. ಒಂದನೇ ಲೆಕ್ಕವನ್ನು ನೋಡೋಣ. ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಇಲ್ಲಿ ಪಕ್ಕದಲ್ಲಿ ಚತುರ್ಭುಜ ಎ ಬಿ ಸಿ ಡಿ. ಚತುರ್ಭುಜ ಅಂದರೆ 4 ಭುಜ ಇರತಕ್ಕಂಥ ಆಕೃತಿ, ತ್ರಿಭುಜ ಅಂದರೆ 3 ಭುಜ ಇರತಕ್ಕಂಥ ಆಕೃತಿ. ಎ ಬಿ ಸಿ ಡಿಯಲ್ಲಿ ಎ ಸಿ ಈಸ್ ಈಕ್ವಲ್ ಟು ಎ ಡಿ. ಇಲ್ಲಿ ಒಂದು ಗೆರೆ ಇಲ್ಲೊಂದು ಗೆರೆ ಎರಡೂ ಕೂಡ ಸಮ ಇದ್ದರೆ ಇಲ್ಲೊಂದು ಗೆರೆ ಇಲ್ಲೊಂದು ಗೆರೆ ಅಥವಾ ಇಲ್ಲೆರಡು ಗೆರೆ ಇಲ್ಲೆರಡು ಗೆರೆ ಹಾಕಿ ತೋರಿಸ್ತಾರೆ. ಎ ಸಿ ಇದು ಎ ಡಿಗೆ ಸಮ ಮತ್ತು ಎ ಬಿಯು ಎಯನ್ನು ಅರ್ಧಿಸುತ್ತದೆ. ಈ ಎ ಬಿ ಅನ್ನೋ ರೇಖೆ ಈ ಎ ಕೋನವನ್ನು ಅರ್ಧಿಸಿದೆ ಅಂದರೆ ಆ ಕಡೆಗರ್ಧ ಈ ಕಡೆಗರ್ಧ ಮಾಡಿದೆ. ಇದು ಸಮ ಆಗುತ್ತೆ ಕೋನಗಳು. ಚಿತ್ರ 7.16 ಗಮನಿಸಿ. ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಎ ಬಿ ಡಿ ಎಂದು ತೋರಿಸಿ. ಅಂದರೆ ತ್ರಿಭುಜ ಎ ಬಿ ಸಿಯು ತ್ರಿಭುಜ ಎ ಬಿ ಡಿಗೆ ಸರ್ವಸಮ ಎಂದು ತೋರಿಸಿ. ಬಿ ಸಿ ಮತ್ತು ಬಿ ಡಿಗಳಿಗೆ ಸಂಬಂಧಿಸಿದಂತೆ ನೀವೇನು ಹೇಳುವಿರಿ? ಈ ಬಿ ಸಿ ಮತ್ತು ಬಿ ಡಿ ಇವುಗಳ ಬಗ್ಗೆ ನೀವೇನು ಹೇಳ್ತೀರಿ? ಇದನ್ನು ಎಕ್ಸೈಜ್ನಲ್ಲಿ ನಾವು ಮಾಡೋಣ. ಒಂದು ಕಚ್ಚಾ ಚಿತ್ರವನ್ನು ಹೇಳ್ಕೊಳ್ಳೋಣ. ಸೇಮು ಪುಸ್ತಕದಲ್ಲಿರ್ತಕ್ಕಂಥದ್ದು. ಸಾಧನೀಯ ಅಂದರೆ ನಾವು ಏನು ಸಾಧಿಸ್ಬೇಕು? ತ್ರಿಭುಜ ಎ ಬಿ ಸಿಯು ತ್ರಿಭುಜ ಎ ಬಿ ಡಿಗೆ ಸರ್ವಸಮ ಅಂತ ಸಾಧಿಸಬೇಕು. ನಾವು ಬಾ ಕೋಬಾ ಅಥವಾ ಕೋಬಾಕೋ ಯಾವುದು ಬರುತ್ತೆ ಅದನ್ನು ನಾವು ಸಾಧಿಸ್ಬೇಕಾಗುತ್ತೆ. ಮೊದಲೇ ನಾವು ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾನೆ, ಎ ಸಿ ಈಸ್ ಈಕ್ವಲ್ ಟು ಎ ಡಿ ಸಮ ಇರತಕ್ಕಂಥ ಒಂದು ಅಂಶಗಳನ್ನು ಬರ್ಕೊಳ್ಳೋಣ. ಎ ಸಿ ಈಸ್ ಈಕ್ವಲ್ ಟು ಎ ಡಿ ಬಾಹು ಅಂತಂದೇಳಿ. ಇಲ್ಲಿ ಇದು ಯಾಕೆ ಅಂದರೆ ದತ್ತ ಅಂದರೆ ಪ್ರತಿಯೊಂದು ನಾವು ಬರೆದ್ರೆ ಅದಕ್ಕೊಂದು ಕಾರಣವನ್ನು ನಾವು ಬ್ರಾಕೆಟ್ನಲ್ಲಿ ಬರೀಬೇಕಾಗುತ್ತೆ. ದತ್ತ ಅಂದರೆ ಕೊಟ್ಟಿದ್ದಾನೆ, ಅವರೇ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಅಂತ. ಎ ಸಿ ಈಸ್ ಈಕ್ವಲ್ ಟು ಎ ಡಿ. ನೆಕ್ಸ್ಟ್ ಈ ಒಂದು ಎರಡೂ ತ್ರಿಭುಜಗಳನ್ನು ನೋಡಿದಾಗ ಎ ಬಿ ಬಾಹು ಈ ತ್ರಿಭುಜಕ್ಕೂ ಬಾಹು ಈ ತ್ರಿಭುಜಕ್ಕೂ ಬಾಹು ಎರಡಕ್ಕೂ ಸಮ ಇದೆ. ಹಾಗಾಗಿ ಎ ಬಿ ಈಸ್ ಈಕ್ವಲ್ ಟು ಎ ಬಿ. ಹಾಗಾಗಿ ಇದೇನದು ಕಾರಣ ಏನು ಬರೆದ್ವಿ? ಸಾಮಾನ್ಯ ಬಾಹು. ಇನ್ನೊಂದು ಎರಡು ಬಾಹುಗಳು ಸಮ, ಬಾ ಕೋ ಬಾ. ಕೋ ಅಂದರೆ ಒಂದು ಕೋನ ಸಮ ಮಾಡಬೇಕು. ಅಲ್ಲೇ ಲೆಕ್ಕದಲ್ಲಿ ಕೊಟ್ಟಿದ್ದಾನೆ ಈ ಎ ಬಿ ರೇಖೆಯು ಈ ಎ ಕೋನವನ್ನು ಅರ್ಧಿಸಿದೆ ಅಂತ. ಅರ್ಧಿಸಿದರೆ ಅರ್ಧ ಮಾಡಿದೆ ಅಂದರೆ ಆ ಕಡೆಗೆ ಅರ್ಧ ಈ ಕಡೆಗೆ ಅರ್ಧ ಅಂದರೆ ಇವೆರಡು ಸಮ ಅಂತಂದೇಳಿ. ಈ ಯಾವ ಕೋನ? ಸಿ ಎ ಬಿ. ಇದು ಯಾವ ಕೋನ? ಡಿ ಎ ಬಿ. ಸಿ ಎ ಬಿ ಕೋನವು ಬಿ ಎ ಡಿ ಕೋನಕ್ಕೆ ಸಮ ಇದೆ. ಇದು ಯಾಕೆ ಕಾರಣ ಏನು ಬರೆದ್ವಿ? ಎ ಬಿಯು ಎ ಕೋನವನ್ನು ಅರ್ಧಿಸಿದೆ. ಆದುದರಿಂದ ಇಲ್ಲಿ ನೋಡ್ರಿ ಎರಡು ಬಾಹು ಸಮ ಒಂದು ಕೋನ ಸಮ. ಹಾಗಾಗಿ ಬಾ ಕೋ ಬಾ ನಿಯಮದ ಪ್ರಕಾರ ತ್ರಿಭುಜ ಎ ಬಿ ಸಿಯು ತ್ರಿಭುಜ ಎ ಬಿ ಡಿಗೆ ಸಮ ಅಂತಂದೇಳಿ. ನಾವಿಲ್ಲಿ ಎ ಬಿ ಸಿ ಅಂತಕ್ಕಂಥದ್ದು ಎ ಎಲ್ಲಿದೆಯೋ ಅಲ್ಲೇ ಎ ಬಂದಿದೆ, ಬಿ ಎಲ್ಲಿ ಬಂದಿದೆಯೋ ಅಲ್ಲೇ ಬಿ ಬಂದಿದೆ, ಸಿ ಜಾಗದಲ್ಲಿ ಡಿ ಬಂದಿದೆ. ಈ ರೀತಿ ಈಗ ಕೊಟ್ಟಿರ್ತಕ್ಕಂಥ ಕ್ವಶನ್ನಲ್ಲೇ ಬಿ ಸಿ ಮತ್ತು ಬಿ ಡಿ ಬಗ್ಗೆ ನೀವು ಏನು ಹೇಳ್ತೀರಿ ಅಂತಂದೇಳಿ ಕೇಳಿದ್ದಾರೆ. ಈ ಬಿ ಸಿ ಮತ್ತು ಬಿ ಡಿ ಬಗ್ಗೆ ಏನು ಹೇಳ್ತೀವಿ ಅಂದರೆ ಬಿ ಸಿ ಈಸ್ ಈಕ್ವಲ್ ಟು ಬಿ ಡಿ ಅಂದರೆ ಎರಡು ಸಮ. ಯಾಕೆ? ಸ ತ್ರಿ ಆ ಭ ಅಂದ್ರೇನು? ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಇವು. ಅನುರೂಪ ಅಂದರೆ ಸೇಮ್ ಇರ್ತಕ್ಕಂಥ ಸರ್ವಸಮ. ಇವೆರಡು ತ್ರಿಭುಜಗಳು ಸರ್ವಸಮ ಅಂತಂದೇಳಿ ನಾವು ಪ್ರೂವ್ ಮಾಡಿದ್ವಿ. ಇಲ್ಲಿ ಸರ್ವಸಮ ಅಂತ ಪ್ರೂವ್ ಮಾಡಿದ ಮೇಲೆ ಇಲ್ಲಿ ನಾವು ಮೊದಲೇ ಏನಿತ್ತು? ಎ ಸಿ ಈಸ್ ಈಕ್ವಲ್ ಟು ಎ ಡಿ ಅಂತ ಇತ್ತು. ಆಮೇಲೆ ಎ ಬಿ ಸಮ ಇದೆ. ಇಲ್ಲಿ ಕೋನ ಇವೆರಡು ಕೋನಗಳು ಸಮ ಇದೆ. ಬಾ ಕೋ ಅಥವಾ ಬಾ ಕೋ ಬಾ ನಿಯಮದ ಪ್ರಕಾರ ಇವೆರಡು ಸರ್ವಸಮ. ಇವೆರಡು ಸರ್ವಸಮ ಅಂದಮೇಲೆ ಇನ್ನುಳಿದ ಬಾಹುಗಳು ಕೋನಗಳು ಅವು ಕೂಡ ಸರ್ವಸಮ. ಹಂಗಾಗಿ ಬಿ ಡಿ ಅನ್ನೋ ಒಂದು ಬಾಹುವು ಈ ಒಂದು ಬಿ ಸಿ ಬಾಹುಗೆ ಸಮ ಅಂತಂದೇಳಿ ಹೇಳ್ಬೋದು. ನೆಕ್ಸ್ಟ್ ಎರಡನೇ ಲೆಕ್ಕ. ಚತುರ್ಭುಜ ಎ ಬಿ ಸಿ ಡಿ ಒಂದು ಚತುರ್ಭುಜ. ಇಲ್ಲಿ ಪಕ್ಕದಲ್ಲಿದೆ ಎ ಬಿ ಸಿ ಡಿ ಒಂದು ಚತುರ್ಭುಜ.
ಎ ಡಿ ಈಸ್ ಈಕ್ವಲ್ ಟು ಬಿ ಸಿ, ಎ ಡಿ ಈಸ್ ಈಕ್ವಲ್ ಟು ಬಿ ಸಿ. ಮತ್ತು ಡಿ ಎ ಬಿ ನೋಡಿರಿ, ಡಿ ಎ ಬಿ ಅನ್ನೋ ಕೋನ ಇಲ್ಲಿ ಕೋನ ಹಾಕಿದ್ದಾರೆ. ಮತ್ತು ಸಿ ಬಿ ಎ, ಇದು ಸಿ ಬಿ ಎ, ಇವೆರಡು ಸಮ ಅಂತ ಕೊಟ್ಟಿದ್ದಾನೆ. ಚಿತ್ರ 7.17 ಗಮನಿಸಿ. ಇಲ್ಲಿ 3 ಅಂಶಗಳನ್ನು ಕೊಟ್ಟಿದ್ದಾನೆ, ಅದನ್ನು ಸಾಧಿಸಿ ಅಂತ ಕೊಟ್ಟಿದ್ದಾನೆ. ಒಂದನೇದೇನು, ತ್ರಿಭುಜ ಎ ಬಿ ಡಿ ಇವು ತ್ರಿಭುಜ ಬಿ ಎ ಸಿಗೆ ಸರ್ವಸಮ. ಎರಡನೇದು ಬಿ ಡಿ ಈಸ್ ಈಕ್ವಲ್ ಟು ಎ ಸಿ. ಆಮೇಲೆ ಕೋನ ಎ ಬಿ ಡಿ ಈಸ್ ಈಕ್ವಲ್ ಟು ಕೋನ ಬಿ ಎ ಸಿ ಅನ್ನೋದನ್ನು ತೋರಿಸ್ರಿ ಅಂತ ಹೇಳಿದ್ದಾನೆ. ಈಗ ಎಕ್ಸೈಜ್ನಲ್ಲಿ ಅದನ್ನು ಸಾಧಿಸೋಣ. ಸಾಧನೀಯ ನಾವು ಮೊದಲೇ ಒಂದನೇದು ಏನು ಸಾಧಿಸ್ಬೇಕು, ತ್ರಿಭುಜ ಎ ಬಿ ಡಿ, ತ್ರಿಭುಜ ಎ ಬಿ ಡಿಯು ತ್ರಿಭುಜ ಬಿ ಎ ಸಿಗೆ ಸಮ ಅಂತಂದೇಳಿ ಸಾಧಿಸ್ಬೇಕು. ನಾವು ಇಲ್ಲಿ ಮೊದಲಿಗೆ ನಾವೇನು ಈ ಎರಡೂ ತ್ರಿಭುಜದಲ್ಲಿರ್ತಕ್ಕಂಥ ಸಮನಾಗಿರ್ತಕ್ಕಂಥ ಅಂಶಗಳನ್ನು ಬರ್ಕೋಣ. ಲೆಕ್ಕದಲ್ಲೇ ಕೊಟ್ಟಿದ್ದಾನೆ, ಏನು ಕೊಟ್ಟಿದ್ದಾನೆ, ಎ ಡಿ ಈಸ್ ಈಕ್ವಲ್ ಟು ಲೆಕ್ಕದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎ ಡಿ ಈಸ್ ಈಕ್ವಲ್ ಟು ಬಿ ಸಿ ಅಂತ ಕೊಟ್ಟಿದ್ದಾನೆ. ಇದು ದತ್ತ ಅಂದರೆ ಕೊಟ್ಟಿದ್ದಾನೆ, ಇವೆರಡು ಸಮ. ಜೊತೆಗೆ ಇಲ್ಲಿ ಎರಡೂ ತ್ರಿಭುಜಗಳಿಗೆ ಎ ಬಿ ಬಾಹು ಸಾಮಾನ್ಯ ಬಾಹು ಆಗಿದೆ. ಹಾಗಾಗಿ ಎ ಬಿ ಈಸ್ ಈಕ್ವಲ್ ಟು ಎ ಬಿ, ಯಾಕಂದರೆ ಇದು ಉಭಯ ಸಾಮಾನ್ಯ ಬಾಹು. ಎರಡು ಬಾಹುಗಳು ಸಮ ಅದು. ಈಗ ಕೋನನೂ ಕೂಡ ಅವರು ಕೊಟ್ಟಿದ್ದಾರೆ. ಬಿ ಎ ಸಿ ಎ ಬಿ ಸಿ ಕೋನವು ಬಿ ಎ ಡಿ ಕೋನಕ್ಕೆ, ಬಿ ಎ ಡಿ ಕೋನವು ಎ ಬಿ ಸಿ ಕೋನಕ್ಕೆ ಸಮ ಅಂತ ಕೊಟ್ಟಿದ್ದಾನೆ. ಹಾಗಾಗಿ ನಾವು ಈ ಒಂದು 3 ಅಂಶಗಳಿಂದ ಬಾ ಕೋ ಬಾ ಅಂಶದಿಂದ ನಾವೇನು ಆದುದರಿಂದ ಬಾ ಕೋ ಬಾ ನಿಯಮದ ಪ್ರಕಾರ ತ್ರಿಭುಜ ಎ ಬಿ ಡಿಯು ತ್ರಿಭುಜ ಬಿ ಎ ಸಿಗೆ ಸರ್ವಸಮ ಅಂತ. ಈಗ ಎರಡನೇದು ಅಂಶ ಏನು ನಾವು ಸಾಧಿಸಬೇಕು, ಬಿ ಡಿ ಈಸ್ ಈಕ್ವಲ್ ಟು ಎ ಸಿ, ಬಿ ಡಿ ಈಸ್ ಈಕ್ವಲ್ ಟು ಎ ಸಿ ಅನ್ನೋದನ್ನು ಸಾಧಿಸ್ಬೇಕು. ನಾವೀಗಾಗಲೇ ಏನು ಸಾಧಿಸಿದ್ವಿ, ಎ ಬಿ ಸಿ ಕೋನವು ಬಿ ಎ ಡಿ ಎ ಬಿ ಸಿ ತ್ರಿಭುಜವು ಬಿ ಎ ಡಿ ತ್ರಿಭುಜಕ್ಕೆ ಸಮ ಅಂತ ಸಾಧಿಸಿದ್ವಿ. ಇವೆರಡೂ ಸರ್ವಸಮ ಅಂದಮೇಲೆ ಇನ್ನು ಉಳಿದ ಅಂಶಗಳು ನಾವು 3 ಅಂಶಗಳು ಸರ್ವಸಮ ಅಂತ ಸಾಧಿಸಿದ್ವಿ. ಇನ್ನು ಇನ್ನೊಂದು ಅಂಶ ಬಿ ಡಿ ಈಸ್ ಈಕ್ವಲ್ ಟು ಎ ಸಿ ಆಗಿರುತ್ತೆ. ಅದಕ್ಕೆ ನಾವು ಏನು ಕಾರಣ ಬರೆಯೋಣ, ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಅಂತಂದೇಳಿ ಸಾ ತ್ರಿ ಆ ಭಾ ಅಂತಂದೇಳಿ. ನೆಕ್ಸ್ಟ್ 3ನೇ ಅಂಶನೂ ಅಷ್ಟೇ, ಎ ಬಿ ಡಿ ಕೋನವು ಬಿ ಎ ಸಿ ಕೋನಕ್ಕೆ ಸಮ ಅಂತಂದೇಳಿ ಸಾಧಿಸಿ ಅಂತ ಹೇಳಿದ್ದಾರೆ. ಇದು ಕೂಡ ಅಷ್ಟೇ, ಇದು ಸರ್ವ ಸಮ ತ್ರಿಭುಜದ ಅನುರೂಪ ಭಾಗ ಆಗಿರೋದ್ರಿಂದ ಇವೆರಡು ಸಮ. ಇವೆರಡು ತ್ರಿಭುಜಗಳು ಸರ್ವಸಮ ಅಂದಮೇಲೆ ಇಲ್ಲಿ ಬರ್ತಕ್ಕಂಥ ಒಂದು ಕೋನ ಯಾವುದು, ಎ ಬಿ ಡಿ ಈಸ್ ಈಕ್ವಲ್ ಟು ಬಿ ಎ ಸಿ, ಎ ಬಿ ಡಿ ಈಸ್ ಈಕ್ವಲ್ ಟು ಬಿ ಎ ಸಿ, ಈ ಒಂದು ಕೋನಗಳು ಸರ್ವಸಮ. ನಾವು ಈ ಒಳಗಿರ್ತಕ್ಕಂಥ ಸರ್ವಸಮ ತ್ರಿಭುಜಗಳನ್ನು ನಾವು ಒಂದೇ ರೀತಿ ಬರ್ಕೊಂಡಾಗ ಈ ಒಂದು ಎ ಬಿ ಸಿ ತ್ರಿಭುಜವನ್ನು ಚೇಂಜ್ ಮಾಡ್ದಂಗೆ ಇಲ್ಲ ಹಂಗೆ ಬರ್ಕೊಂಡಿದ್ವಿ. ಇದು ಬಿ ಎ ಡಿ ಕೋನವನ್ನು ನಾವು ಬಿಯನ್ನು ನಾವು ಈ ಒಂದು ಎ ಬಿ ಸಿ ತ್ರಿಭುಜದ ಹಾಗೆ ಬರ್ಕೊಂಡಾಗ ಬಿ ಎ ಡಿ ಈ ರೀತಿಯಾಗಿದೆ. ಇಲ್ಲಿ ಎ ಕೋನವು ಬಿ ಕೋನಕ್ಕೆ ಸಮ, ಬಿ ಕೋನವು ಎ ಕೋನಕ್ಕೆ ಸಮ, ಸಿ ಕೋನವು ಡಿ ಕೋನಕ್ಕೆ ಸಮ. ಈ ರೀತಿ ನಾವು ಇವೆರಡು ಸರ್ವಸಮ ತ್ರಿಭುಜಗಳಾದಾಗ ಎ ಬಿ ಸಿ ಈಸ್ ಈಕ್ವಲ್ ಟು ಬಿ ಎ ಡಿ, ಎ ಬಿ ಡಿ ಕೋನವು ಬಿ ಎ ಸಿ ಕೋನಕ್ಕೆ ಸಮ, ಬಿ ಎ ಸಿ ಕೋನವು ಎ ಬಿ ಡಿ ಕೋನಕ್ಕೆ ಸಮ. ಅಂದರೆ ಈ ಕೋನವು ಈ ಕೋನಕ್ಕೆ ಸಮ. ಅಂದರೆ ಇವು ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳಾಗಿದ್ದಾವೆ. 3ನೇ ಪ್ರಶ್ನೆ ಓದೋಣ. ಎ ಡಿ ಮತ್ತು ಬಿ ಸಿಗಳು ಎ ಬಿ ರೇಖಾಖಂಡಕ್ಕೆ ಎಳೆದ ಸಮಲಂಬಗಳಾಗಿವೆ. ಚಿತ್ರ 7.18 ಗಮನಿಸಿ. ಸಿ ಡಿ ಯು ಎ ಬಿಯನ್ನು ಅರ್ಧಿಸುತ್ತದೆ ಎಂದು ತೋರಿಸಿ. ಇಲ್ಲಿ ಸಿ ಡಿ ಅಂತಕ್ಕಂಥ ಗೆರೆ ಈ ಎ ಬಿಯನ್ನು ಅರ್ಧಿಸಿದೆ ಅಂತ ನಾವು ತೋರಿಸ್ಬೇಕು. ಆ ಎಕ್ಸೈಜ್ನಲ್ಲಿ ಚಿತ್ರವನ್ನು ಬರ್ಕೊಂಡ್ವಿ. ಇಲ್ಲಿ ಏನಂತ ಸಾಧಿಸ್ಬೇಕಂದ್ರೆ ಸಿ ಡಿ ಅನ್ನೋ ಒಂದು ಗೆರೆಯು ಎ ಬಿಯನ್ನು ಅರ್ಧಿಸುತ್ತದೆ. ಈ ಎ ಬಿಯನ್ನು ಅರ್ಧಿಸುತ್ತದೆ ಅಂದರೆ ಅರ್ಧ ಮಾಡುತ್ತೆ, ಆ ಕಡೆಗೆ ಅರ್ಧ ಈ ಕಡೆಗೆ ಅರ್ಧ ಮಾಡುತ್ತೆ. ಅಥವಾ ಇಲ್ಲೇನು ಅರ್ಧ ಭಾಗ ಆಗಿದೆ ಬಿ ಒ, ಇದು ಎ ಒಗೆ ಸಮ, ಬಿ ಒ ಎ ಒಗೆ ಸಮ ಅಂತಂದೇಳಿ ನಾವು ಸಾಧಿಸ್ಬೇಕು. ಇಲ್ಲಿ ನಾವು ಇವೆರಡು ಸರ್ವಸಮ ತ್ರಿಭುಜಗಳು ಅಂತಂದೇಳಿ ನಾವು ಮೊದಲೇ ಸಾಧಿಸೋಣ. ಆವಾಗ
ಈ ಒಂದು ಬಾಹುಗೆ ಸಮ ಅಂತಂದೇಳಿ ಅವಾಗ ಸಾಧಿಸ್ದಂಗೆ ಆಗುತ್ತೆ. ಮೊದಲೇ ನೋಡ್ರಿ, ಇಲ್ಲಿ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾನೆ, ಬಿ ಸಿ ಈಸ್ ಈಕ್ವಲ್ ಟು ಎ ಡಿ ಅಂತ ಕೊಟ್ಟಿದ್ದಾನೆ. ಇದು ದತ್ತ. ನೆಕ್ಸ್ಟು ಇವೆರಡು ಲಂಬ ಅಂತ ಹೇಳಿದ್ರೆ ಬಿ ಸಿ ಯು ಎ ಬಿಗೆ ಲಂಬ, ಆಮೇಲೆ ಎ ಡಿ ಯು ಎ ಬಿಗೆ ಲಂಬ ಅಂತ ಹೇಳಿದರೆ, ಲಂಬ ಅಂದಮೇಲೆ ಇಲ್ಲಿ ಲಂಬ ಕೋನ ಇರುತ್ತೆ. ಇದು 90 ಡಿಗ್ರಿ, ಇದು 90 ಡಿಗ್ರಿ. ಹಾಗಾಗಿ ಒ ಬಿ ಸಿ ಕೋನವು ಒ ಎ ಡಿ ಕೋನಕ್ಕೆ ಸಮ, ಅಂದರೆ 90 ಡಿಗ್ರಿ ಎರಡೂ ಕೂಡ. ನೆಕ್ಸ್ಟು ಇನ್ನೊಂದು ಕೋನ ಜೋಡಿ ಸಮ ಇದೆ. ಇದು ಬಿ ಒ ಸಿ ಕೋನ. ಇದು ಬಿ ಒ ಸಿ ಕೋನವು ಡಿ ಒ ಎ ಕೋನ ಅಥವಾ ಎ ಒ ಡಿ ಕೋನಕ್ಕೆ ಸಮ ಇದೆ. ಯಾಕಂದರೆ ಇಲ್ಲಿ ಇವೆರಡು ಕೋನಗಳು ಶೃಂಗಾಭಿಮುಖ ಕೋನಗಳು. ಇವೆರಡು ರೇಖೆಗಳನ್ನು ನಾವು ಛೇದಿಸುವ ರೇಖೆಗಳು ಅಂತ ತಗೊಂಡ್ರೆ ಇವೆರಡೂ ಕೂಡ ಶೃಂಗಾಭಿಮುಖ ಕೋನಗಳು, ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಅಂತ ಹೇಳ್ತಾರೆ. ಹಾಗಾಗಿ ಇವೆರಡು ಸಮ. ಅಲ್ಲಿ ಎರಡು ಕೋನಗಳು ಸಮ, ಒಂದು ಬಾಹು ಸಮ. ಕೋ ನಿಯಮದ ಪ್ರಕಾರ ತ್ರಿಭುಜ ಬಿ ಒ ಸಿ ಯು ತ್ರಿಭುಜ ಎ ಒ ಡಿಗೆ ಸರ್ವಸಮ ಅಂತ ಆಯಿತು. ಈಗ ಇವೆರಡು ಸರ್ವಸಮ ತ್ರಿಭುಜಗಳನ್ನು ನಾವು ಒಂದೇ ರೀತಿ ಬರ್ಕೊಂಡಾಗ ಎ ಒ ಡಿ ಕೋನ ಹಾಗೆ ಬರ್ಕೊಂಡಿವಿ. ಎ ಒ ಡಿ ಕೋನದ ರೀತಿ ಬಿ ಒ ಸಿ ಕೋನವನ್ನು ನಾವು ಬರ್ಕೊಂಡಾಗ ಎ ಒ ಕೋನವು ಬಿ ಒ ಕೋನಕ್ಕೆ ಸಮ. ಯಾಕಂದರೆ ಇದು ಸರ್ವಸಮ ತ್ರಿಭುಜದ ಅನುರೂಪ ಭಾಗವಾಗಿರೋದ್ರಿಂದ ಇವೆರಡು ಸಮ. ಇವೆರಡು ಸಮ ಅಂದಮೇಲೆ ನಾವೇನು ಸಾಧಿಸಿದ್ವಿ, ಸಿ ಡಿ ಯು ಎ ಬಿಯನ್ನು ಅರ್ಧಿಸಿದೆ ಅಂತಂದೇಳಿ ಸಾಧಿಸಿದ್ವಿ. ಈಗ 4ನೇ ಪ್ರಶ್ನೆಯನ್ನು ನೋಡೋಣ. ಎಲ್ ಮತ್ತು ಎಮ್ ಎರಡು ಸಮಾಂತರ ರೇಖೆಗಳು. ಈ ಎಲ್ ಮತ್ತು ಎಮ್ ಎರಡು ಸಮಾಂತರ ರೇಖೆಗಳು. ಈ ಸಮಾಂತರ ರೇಖೆಗಳನ್ನು ಮತ್ತೊಂದು ಜೊತೆ ಸಮಾಂತರ ರೇಖೆಗಳಾದ ಪಿ ಮತ್ತು ಕ್ಯೂ ಛೇದಿಸುತ್ತಿವೆ. ಇವು ಛೇದಿಸುತ್ತವೆ ಅಂದರೆ ಕಟ್ ಮಾಡಿವೆ. ಚಿತ್ರ 7.19 ಗಮನಿಸಿ. ಈ ಚಿತ್ರದಲ್ಲಿ ಇವೆಲ್ಲ ಅಂಶಗಳು ನಡೀತಾ ಇದ್ದಾವೆ. ಹಾಗಾದರೆ ತ್ರಿಭುಜ ಎ ಬಿ ಸಿ ಸಿ ಡಿ ಎ ಇವೆರಡು ತ್ರಿಭುಜಗಳು ಸರ್ವಸಮ ಅಂತಂದೇಳಿ ತೋರಿಸಿ ಅಂತ ಹೇಳ್ತದಾನೆ. ಈಗ ಎಕ್ಸೈಜ್ನಲ್ಲಿ ಆ ಒಂದು ಚಿತ್ರವನ್ನು, ಕಚ್ಚಾ ಚಿತ್ರವನ್ನು ಬರ್ಕೊಂಡಿದ್ವಿ. ಸಾಧನೀಯ ಅಂದರೆ ನಾವು ಏನನ್ನು ಸಾಧಿಸ್ಬೇಕು, ತ್ರಿಭುಜ ಎ ಬಿ ಸಿ, ಈ ತ್ರಿಭುಜ ಎ ಬಿ ಸಿಯು ತ್ರಿಭುಜ ಸಿ ಡಿ ಎಗೆ ಸಮ ಅಂತಂದೇಳಿ ನಾವು ಸಾಧಿಸ್ಬೇಕು. ನಾವು ಇಲ್ಲೇನು ಅಂಶಗಳು ಸಮ ಇದ್ದಾವೆ ಅನ್ನೋದನ್ನು ಈ ಎರಡೂ ತ್ರಿಭುಜಗಳಲ್ಲಿ ನೋಡಿದಾಗ ಎ ಸಿ ಅಂತಕ್ಕಂಥ ಒಂದು ಬಾಹುವು ಈ ತ್ರಿಭುಜಕ್ಕೂ ಬಾಹುವಾಗಿದೆ, ಈ ತ್ರಿಭುಜಕ್ಕೂ ಬಾಹುವಾಗಿದೆ. ಹಾಗಾಗಿ ಎ ಸಿ ಈಸ್ ಈಕ್ವಲ್ ಟು ಎ ಸಿ, ಇದು ಸಾಮಾನ್ಯ ಬಾಹು. ನೆಕ್ಸ್ಟ್ ಕೋನಗಳನ್ನು ನಾವು ನೋಡಿದಾಗ ಬಿ ಎ ಸಿ ಕೋನವು ಎ ಸಿ ಡಿ ಕೋನಕ್ಕೆ ಸಮ ಇದೆ. ಹೆಂಗೆ? ಇದು ಎ ಸಿ ಅನ್ನೋದು ಛೇದಕ ಆಗಿದೆ. ಯಾವುದಕ್ಕೆ? ಎಲ್ ಮತ್ತು ಎಮ್ ಸಮಾಂತರ ರೇಖೆಗಳು ಅಂತಂದೇಳಿ ಲೆಕ್ಕದಲ್ಲೇ ಕೊಟ್ಟಿದ್ದಾನೆ. ಈ ಸಮಾಂತರ ರೇಖೆಗಳಿಗೆ ಎ ಸಿ ಅನ್ನೋದು ಒಂದು ನಾವು ಛೇದಕ ಅಂತಂದೇಳಿ ತೊಗೊಂಡ್ರೆ ಇವೆರಡು ಏನಾಗಿದ್ದಾವೆ, ಇವೆರಡು ಇಲ್ಲಿ ಪಿ ಮತ್ತು ಕ್ಯೂ ಅಂತಕ್ಕಂಥ ಸಮಾಂತರ ರೇಖೆಗಳನ್ನು ತಗೊಂಡಾಗ ಎ ಸಿ ರೇಖೆಯು ಛೇದಕ ಅಂತಂದೇಳಿ ನಾವು ತಗೊಂಡಾಗ ಈ ಒಂದು ಕೋನಗಳು ಬಿ ಎ ಸಿ ಕೋನವು ಎ ಸಿ ಡಿ ಕೋನಕ್ಕೆ ಸಮ. ಅಂದರೆ ಇವೆರಡು ಪರ್ಯಾಯ ಕೋನಗಳು ಸಮ. ನಾವು ಎರಡು ಸಮಾಂತರ ರೇಖೆಗಳ ನಡುವಿನ ಒಂದು ಛೇದಕ ರೇಖೆಯನ್ನು ತಗೊಂಡಾಗ ಇಲ್ಲಿ ಪರ್ಯಾಯ ಕೋನಗಳು ಸಮ. ನೆಕ್ಸ್ಟು ಅದೇ ಒಂದು ಫಾರ್ಮುಲಾ ಇಲ್ಲಿ ಇನ್ನೊಂದು ಜೋಡಿ ಕೋನಗಳು ಸಮ ಆಗ್ತವೆ. ಎ ಸಿ ಬಿ ಕೋನವು ಡಿ ಎ ಸಿ ಕೋನಕ್ಕೆ ಸಮ. ಹೆಂಗೆ? ಇಲ್ಲಿ ಈಗ ಎಲ್ ಮತ್ತು ಎಮ್ ರೇಖೆಗಳು ಸಮಾಂತರ ಆಗಿರೋದ್ರಿಂದ ಎ ಸಿ ಅನ್ನೋದು ಛೇದಕ ಆಗಿರೋದ್ರಿಂದ ಡಿ ಎ ಸಿ ಕೋನವು ಎ ಸಿ ಬಿ ಕೋನಕ್ಕೆ ಸಮನಾಗಿರುತ್ತದೆ. ಇದು ಕೂಡ ಪರ್ಯಾಯ ಕೋನಗಳು ಅಂತಂದರೆ. ಈಗ ನಾವೇನೇನು ಎರಡು ಕೋನಗಳು ಸಮ ಅಂತ ಸಾಧಿಸಿದ್ವಿ, ಒಂದು ಬಾಹು ಸಮ ಅಂತ ಸಾಧಿಸಿದ್ವಿ. ಹಾಗಾಗಿ ಕೋ ಬಾ ಅಥವಾ ಕೋ ನಿಯಮದ ಪ್ರಕಾರ ತ್ರಿಭುಜ ಎ ಬಿ ಸಿಯು ಎ ಸಿ ಡಿಗೆ ತ್ರಿಭುಜ ಸಿ ಡಿ ಎಗೆ ಸರ್ವಸಮ ಅಂತಂದೇಳಿ ನಾವು ಹೇಳ್ಬೋದು.